Hello, everyone. Welcome to the next chapter. ಈ ಚಾಪ್ಟರ್ ಹೆಸರು ಗೋಲ್ ಸೆಟ್ಟಿಂಗ್, ಅಂದರೆ ಗುರಿ ನಿರ್ಧರಿಸುವುದು. ನನ್ನ ಹೆಸರು ರಾಮ್ ಶಾಸ್ತ್ರಿ. ಐ ಆಮ್ ರಾಮ್ ಶಾಸ್ತ್ರಿ ಫ್ರಮ್ ಪ್ರೇರಣಾ. ಆ್ಯಂಡ್ ದಿಸ್ ಈಸ್ ಪಾರ್ಟ್ ಆಫ್ ಅವರ್ ಪ್ರೆಪ್, ದಟ್ ಈಸ್ ಪ್ರೇರಣಾ ರೆಡಿನೆಸ್ ಫಾರ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ each chapter will be brought to you by one or the other experienced people. One instruction: during this video course, you will have some slides, some screen where you can pause for some time, think about a problem or a situation, and then continue so that you understand the topic very well. ನೀವು ಇದನ್ನು ನೋಡಬೇಕಾದ್ರೆ ಮಧ್ಯೆ ಮಧ್ಯೆ ಕೆಲವೊಂದು ಸ್ಲೈಡಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಇರುತ್ತೆ. ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ, ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ. ಹಾಗೆ ಮಾಡೋದ್ರಿಂದ ನಿಮಗೆ ಏನು ಕಲ್ತ್ಕೊಳ್ತಾ ಇದ್ದೀರೋ ಅದು ಚೆನ್ನಾಗಿ ಮನದಟ್ಟಾಗುತ್ತೆ. ಈಗ ಗೋಲ್ ಸೆಟ್ಟಿಂಗ್, ಗುರಿ ನಿರ್ಧರಿಸುವುದು ನೋಡೋಣ. So look at this. This gentleman is sitting on top of a mountain. So he is telling himself, I was just out walking around and found myself on top of Mount Everest ಅಂತ. ಅಂದರೆ ಹೊರಗೆ ಅಲೆದಾಡುವಾಗ ನನಗೆ ಅನಿಸ್ತು ನಾನು ಮೌಂಟ್ ಎವರೆಸ್ಟ್ನ ತುದಿಯನ್ನು ಮುಟ್ಟಿದ್ದೇನೆ ಎಂದು. ವಾಟ್ ಡಸ್ ದಿಸ್ ಮೀನ್? ದಿಸ್ ಮೀನ್ಸ್ ದಟ್ ಓನ್ಲಿ ಯು ನೋ ಬೆಟರ್ how to get to the top of what is known as a goal. If you have a goal, you know when you have reached the top. ಗುರಿಯೆಡೆಗೆ ಸಮರ್ಥವಾಗಿ ನಡೆಯೋದ್ರಿಂದ ಗುರಿ ತಲುಪಲು ಸಾಧ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ now you can pause for a few seconds, think about which is the goal that you have reached by working towards that. ಯಾವ ಗುರಿಯನ್ನು ನೀವು ನಿಮ್ಮ ಜೀವನದಲ್ಲಿ ಆ ಗುರಿಯನ್ನು ತಲುಪಬೇಕು ಅಂತ ಅಂದ್ಕೊಂಡು ಸೇರಿದ್ದೀರಾ ಅಂತ. ಆಕಸ್ಮಿಕವಾಗಿ ಗುರಿ ತಲುಪೋದಲ್ಲ. ಕಾಲೇಜ್ಗೆ ಹೋದೆ, ಸ್ಕೂಲ್ಗೆ ಹೋದೆ, ಪಾಠ ಮಾಡಿದ್ರು, ನೋಟ್ಸ್ ಬರ್ಕೊಂಡೆ, ಎಕ್ಸಾಮ್ ಬಂತು, ಪಾಸ್ ಆಗಿಬಿಟ್ಟೆ, ಅದು ಗುರಿ ಅಲ್ಲ. ಸ್ಕೂಲ್ಗೆ ಹೋಗಬೇಕು ಅಂತಲೇ ಹೋದೆ. ಐ ವಾಂಟೆಡ್ ಟು ಅಚೀವ್ ಸೋ ಮೆನಿ ಮಾರ್ಕ್ಸ್, ಸೊ ಐ ಸ್ಟಡೀಡ್ ಸೋ ಹಾರ್ಡ್ ಟು ಅಚೀವ್ ದಟ್ ಮಾರ್ಕ್ಸ್ ಆ್ಯಂಡ್ ಐ ಅಚೀವ್ಡ್ ವಾಟ್ ಐ ವಾಸ್ ಪ್ಲ್ಯಾನಿಂಗ್ ಟು ಅಚೀವ್. ಐ ರೀಚ್ಡ್ ಮೈ ಗೋಲ್ ಅಂತ ಯಾವಾಗ ಅನಿಸಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡಿ. When you know you have reached your goal, the satisfaction will be very immense. Okay, so you can take a few seconds and then continue. Okay, next slide. There is a huge difference between wish and goal. Okay, so let us look at wish versus goal. Wish is what we hope for. It is like a dream. It is a desire to do something. Okay, a wish is a hope or desire for something. You want to have something in life. So now you can list down what are the things that you desire. Versus goals are something that we want to achieve over a period of time. ಅಂದರೆ ವಿಶ್ ಅಂದರೆ ಆಸೆಗಳು, ಅಂದರೆ ಆಶಯಗಳು. ನಾವು ಏನೇನು ಇಷ್ಟಪಡ್ತೀವೋ ಅದೆಲ್ಲ ನಮ್ಮ ಆಸೆಗಳಾಗುತ್ತೆ. ಅದು ಕೆಲಸ ಮಾಡುವ ಹಂಬಲ ಅಂತ ಅನ್ಬೋದು. ಹಂಬಲ ಅಂದರೆ ಕೆಲಸ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹ ಇಲ್ಲದೆ ಇರ್ಬೋದು. ನಿಮ್ಮ ಅನಿಸಿಕೆಗಳ ಬಗ್ಗೆ ಒಂದು ಪಟ್ಟಿ ಮಾಡಿ. ಗುರಿ ಅಂದರೆ ಒಂದು ನಿಶ್ಚಿತ ಅವಧಿಯಲ್ಲಿ ಏನಾದರೂ ಒಂದು ಸಾಧಿಸಲೇಬೇಕು, ಏನಾದರೂ ಒಂದು ಪಡ್ಕೊಳ್ಳೇಬೇಕು ಅಂತ ಅಂದ್ಕೊಳ್ಳೋದು ಗುರಿ. ಸೊ ಟು ಕನ್ವರ್ಟ್ ಎ ವಿಶ್ ಟು ಗೋಲ್, ವಿ ಹ್ಯಾವ್ ಟು ಮೇಕ್ ಅಪ್ ಅವರ್ ಮೈಂಡ್ ಟು ಪರ್ಸ್ಯೂ ದ್ಯಾಟ್. ಅಂದರೆ ಒಂದು ಆಶಯನ ಗುರಿಯಾಗಿ ಮಾಡೋದಕ್ಕೆ ನಾವು ನಮ್ಮ ಮನಸ್ಸನ್ನು ಒತ್ತಾಯಿಸಬೇಕು. ನಾವು ಅಗೇನ್ ಪಾಸ್ ಫಾರ್ ಫ್ಯೂ ಸೆಕೆಂಡ್ಸ್, ಲಿಸ್ಟ್ ಆಲ್ ಯುವರ್ ವಿಶಸ್ ಆನ್ ಒನ್ ಸೈಡ್ ಆ್ಯಂಡ್ ಆಲ್ ಯುವರ್ ಗೋಲ್ಸ್ ಆನ್ ಅದರ್ ಸೈಡ್. ಸೊ ಒಂದು ಪೇಪರ್ ತೊಗೊಂಬಿಡಿ. ಆ ಪೇಪರ್ನಲ್ಲಿ ಒಂದು ಕಡೆ ಎಲ್ಲ ನಿಮ್ಮ ಆಶಯಗಳನ್ನ ಬರ್ಕೊಳ್ಳಿ, ಇನ್ನೊಂದು ಕಡೆ ಎಲ್ಲ ನಿಮ್ಮ ಗುರಿಗಳನ್ನ ಬರ್ಕೊಳ್ಳಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದು ಆಶಯ, ಯಾವುದು ಗುರಿ ಅಂತ. So take a few minutes time, take a piece of paper, write, list down all your wishes and all your goals, and then continue. Okay.
Okay. So I hope you have done that exercise and you know for yourself what are your wishes and what are your goals. ನಿಮ್ಮ ಆಶಯಗಳು ಯಾವುದು, ನಿಮ್ಮ goals ಯಾವುದು ಅಂತ. Then comes how do you make the goals into different parts. A goal is an end towards which we direct our specific effort. ಅಂದರೆ ನಮ್ಮ ಗುರಿನ ತಲುಪೋದಕ್ಕೆ ನಾವು ಒಂದು ನಿರ್ದಿಷ್ಟ ಪ್ರಯತ್ನನ ಪಡಬೇಕಾಗುತ್ತೆ. ಈಗ the entire goals that you have, a list of goals that you have, you can break that into 3 parts. One is short-term goals. ಅಂದರೆ ಸಣ್ಣ ಅವಧಿಯ ಗುರಿಗಳು, ಪುಟ್ಟ ಪುಟ್ಟ ಗುರಿಗಳು, small goals. Tomorrow I have to get up at 5 in the morning. It's a small goal. Okay, or tomorrow I have to finish the homework. It's a small goal. Then comes medium-term goals. That is we call intermediate goals ಅಂತ. ಅಂದರೆ ಮಧ್ಯಮ ಗುರಿಗಳು. ಅಂದರೆ in next 1 week what I want to do, in next 1 month what I want to do. If you are a grown-up person with family and everything, in next 1 year what I should do, right? As a student, planning for next 1 month itself can be a intermediate goal. Then comes the long-term goals. ಅಂದರೆ ದೀರ್ಘಾವಧಿಯ ಗುರಿಗಳು, ಮೈಲ್ಸ್ಟೋನ್ ಬೇಸ್ಡ್ ಗೋಲ್ಸ್. ಅಂದರೆ ನೆಕ್ಸ್ಟ್ ಬರೋ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕು, ಮಿಡ್ ಟರ್ಮ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕು, ಯಾವ ಸಬ್ಜೆಕ್ಟನ್ನು ನಾನು ಓದಿ ಮುಗಿಸ್ಬೇಕು, ಈ ವರ್ಷ ಫೈನಲ್ ಇಯರ್ಗೆ ಎಷ್ಟು ಮಾರ್ಕ್ಸ್ಗೆ ನಾನು ಪ್ಲಾನ್ ಮಾಡಬೇಕು, ಅದಕ್ಕೆ ಏನೇನು ಮಾಡಬೇಕು. ದಿಸ್ ಕ್ಯಾನ್ ಬಿ ಯುವರ್ ಲಾಂಗ್ ಟರ್ಮ್ ಗೋಲ್ಸ್. ಓಕೆ, ಸೊ ಯು ಕ್ಯಾನ್ ಟೇಕ್ ಆಲ್ ದ ಲಿಸ್ಟ್ ಆಫ್ ಗೋಲ್ಸ್ ದಟ್ ಯು prepared earlier, make them into short-term goals, medium-term goals, and long-term goals. Okay? Moving on. See, there is a very specific goal that this person has. I want to have an interesting, rewarding job that pays at least rupees 12 lakh per year, which means at least 1 lakh per month. Now that is a strong goal to have. Now you may think that I am going to earn only after 3 years, 4 years, 5 years. First I'm going to finish my PUC, then I will do my degree, then I will do my post-graduation, then I will take up some exams. After that I will think about it. Then it will only become a wish. But if you have that as a goal right now, then whatever you're going to do next will be very clear to you. This is the reason why I am doing. If exams are coming next week, and why I should read better today, why I should read well, so that I can score more marks, so that I can get better marks in the final exam, so that I can finish my PUC better, my degree better, my post-graduation with good marks, so that I can reach my ultimate goal of having at least 1 lakh per month as my salary. It could be 1 lakh or more or less, whatever you think. But you should have that as a strong goal. ಸರಿನಾ? ಯಾವುದೇ ಒಂದು ಗೋಲ್ನ, ಗುರಿನ, ನಿರ್ದಿಷ್ಟವಾದ ಗುರಿನ ಇಟ್ಕೊಂಡು ಅದು 10 ವರ್ಷದ ಆದ್ಮೇಲೆ ಚಿಂತೆ ಇಲ್ಲ. ಈಗ ಅನ್ಕೊಳೋದ್ರಿಂದ ನಮ್ಮ ಮನಸ್ಸು ಅದರೆಡೆಗೇನೆ ಕೆಲಸ ಮಾಡೋದಕ್ಕೆ ಪ್ರವೃತ್ತವಾಗುತ್ತದೆ. ಸರಿನಾ? ಈಗ ಇದು ಮುಂಚೆ ಬರ್ತಿರಲ್ಲ, ಆ ಗೋಲ್ಸ್ ಎಲ್ಲ ತಗೊಂಡು ಇಂಟರ್ಮೀಡಿಯೇಟು, ಲಾಂಗ್ ಟರ್ಮ್ ಗೋಲ್ಸ್, ಎವ್ರಿಥಿಂಗ್ ಯು ಪುಟ್ ಟುಗೆದರ್. And now you come up with a list of your daily goals, your short-term goals, and your long-term goals. Because ನಾನು ಒಂದು ವಾರ ಆದಮೇಲೆ ಏನೋ ಒಂದು ರೀಚ್ ಆಗಬೇಕು ಅಂತ ಅಂದ್ಕೊಂಡು ಇನ್ನು 5 ದಿನ ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ. ಇಫ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಎ ಮ್ಯಾರಥಾನ್, ಅಂದರೆ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಓಕೆ, ನೆಕ್ಸ್ಟ್ ವೀಕ್, ದೆನ್ ಐ ಹ್ಯಾವ್ ಟು ಸ್ಟಾರ್ಟ್ ರನ್ನಿಂಗ್ ಫಾರ್ ಸಮ್ ಡಿಸ್ಟೆನ್ಸ್ ಟುಡೇ ಆನ್ವರ್ಡ್ಸ್. I cannot start on 1 day before the marathon. Okay, so pause your video now. ಇಲ್ಲಿ ನಿಲ್ಲಿಸ್ಕೊಂಡು ನೀವು ಇದುವರೆಗೂ ನಿಮ್ಮ ಬರೆದಿರೋ ಗುರಿಗಳಲ್ಲಿ ದಿನ ಮಾಡೋಂಥದ್ದು ಏನಿದೆ, ಆಮೇಲೆ ಶಾರ್ಟ್ ಟರ್ಮಲ್ಲಿ ಮಾಡೋಂಥದ್ದು ಏನಿದೆ, ಲಾಂಗ್ ಟರ್ಮಲ್ಲಿ ಏನೇನು ಮಾಡಬೇಕು, ಗೋಲ್ಸ್ ಏನಿದೆ ಅಂತ ಬರೆದು ವಿಂಗಡಣೆ ಮಾಡಿ. ಟೇಕ್ ಸಮ್ ಟೈಮ್. ಓಕೆ. Next, this is a very, very powerful statement by R.W. Emerson. The world makes way for the man who knows where he is going. Okay,
So if you don't know where you're going, then nobody can help. But if you know where you want to go and where you're going, you can always ask for direction and people will show. Correct? So whenever you are lost somewhere, when you go to somebody and ask for direction, you're going to ask specifically where you're going. You will not simply say, where will this road go? ಕೆಲವರು ಹೇಳ್ತಾರೆ ಹೋಗ್ತಾ ಸ್ವಾಮಿ ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂತ. ಅದು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ ಅಂತಾರೆ, ತಮಾಷೆ ಮಾಡ್ತಾರೆ. ಯಾಕೆಂದ್ರೆ ರಸ್ತೆ ಎಲ್ಲೂ ಹೋಗಲ್ಲ, ನೀವೆಲ್ಲೂ ಹೋಗ್ಬೇಕು. ನಾನು ಇಲ್ಲಿಂದ ಮೈಸೂರು ಹೋಗ್ತಾ ಇದ್ದೀನಿ, ಮದ್ದೂರ್ ಹತ್ರ 2 ರಸ್ತೆ ಬಂದ್ಬಿಟ್ಟಿದೆ, ನಂಗೆ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅವಾಗ ಯಾರನ್ನ ಕೇಳಿ ನಾನು ಮೈಸೂರಿಗೆ ಹೋಗಬೇಕು, ಮೈಸೂರಿಗೆ ಯಾವ ರಸ್ತೆ ಅಂತ ಕೇಳಿದ್ರೆ ಹೀಗೆ ಹೋಗಿ ಅಂತ ಹೇಳ್ತಾರೆ. ಅದೇ ರೀತಿ ಇಫ್ ಯು ನೋ ವೇರ್ ಯು ಆರ್ ಗೋಯಿಂಗ್, then the whole world will make way for you. So there are many expectations from many people in our life. So there are expectations from self. So I want to become something, ನಾನೇನಾದ್ರು ಆಗಬೇಕು ಅನ್ನೋ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಷ್ಟೋ ಸಲ when I don't reach my expectations, I will start losing confidence and many people will go into depression. ಅದಕ್ಕೆ we have to fulfill our own expectations. Then parents have some expectations. ತಂದೆ ತಾಯಿಗಳು ಮನೆಯಲ್ಲಿ ಅಣ್ಣ ಅಕ್ಕಂದರು, ಅವರ ಹಿರಿಯರು, ಅವರೆಲ್ರಿಗೂ ನಮ್ಮ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಟೀಚರ್ಸ್ ವಿಲ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್. ನನ್ನ ಟೀಚರ್ ಒಬ್ಬರು ಯಾವಾಗಲೂ ಹೇಳ್ತಿದ್ರು, ನಾನು ಸ್ವಲ್ಪ ಏನಾದರೂ ಲೆಕ್ಕ ಸರಿಯಾಗಿ ಮಾಡಲಿಲ್ಲ, ಹೋಮ್ವರ್ಕ್ ಸರಿಯಾಗಿ ಮಾಡಲಿಲ್ಲ ಅಂದರೆ, ಏನಯ್ಯ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾ ಇದೆ ಅನ್ನೋರು. ಹಾಗಂದ್ರೆ ನನಗೆ ಬಹಳ ಬೇಜಾರಾಗ್ಬಿಟ್ಟು ಆ ಟೀಚರ್ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮುರಿಬಾರ್ದು ಅಂತೇಳಿ ಸಮಯಕ್ಕೆ ಸರಿಯಾಗಿ ಹೋಮ್ವರ್ಕ್ ಮಾಡೋಕ್ಕಾಗಿ ಬರ್ತಿತ್ತು. ಅದು ಎಕ್ಸ್ಪೆಕ್ಟೇಷನ್ಸ್. ಫ್ರೆಂಡ್ಸಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾವ ಫ್ರೆಂಡ್ಸಿಂದ ಒಳ್ಳೆ ಎಕ್ಸ್ಪೆಕ್ಟೇಷನ್ ನಿಮ್ಮ ಕಡೆ ಇಲ್ಲ, ಅವರು ಒಳ್ಳೆ ಫ್ರೆಂಡ್ಸ್ ಅಲ್ಲ. ನೀವು ಎಂಥವ್ರ ಜೊತೆ ಸ್ನೇಹಿತರಾಗಿರ್ಬೇಕಪ್ಪ ಅಂದರೆ, ನಿಮ್ಮನ್ನು ನೋಡಿ ಅವ್ರು ಕಲ್ತು ಮುಂದೆ ಬರಬೇಕು, ಅವ್ರನ್ನ ನೋಡಿ ನೀವು ಕಲ್ತು ಮುಂದೆ ಬರಬೇಕು. ಒಬ್ರಿಗೊಬ್ರು ಒಂಥರ ಹೆಲ್ತಿ ಕಾಂಪಿಟೇಷನಲ್ಲಿ ಮುಂದೆ ಬರಬೇಕೇ ಹೊರತು ನಾನು ಮಾಡಲ್ಲ ನೀನು ಮಾಡಬೇಡ ಸುಮ್ಮನೆ ಇರು ಅನ್ನೋದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ. ಸೊ ಯು ಶುಡ್ ಹ್ಯಾವ್ ಎ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಫ್ರೆಂಡ್ಸ್. Relatives have expectations. Society has an expectation. So your goals should be such that you meet all these expectations from yourself to the society. Various people in your life will have different expectations from you. You should work towards fulfilling that expectation for your own sake, not because of them, for your own sake. So when I go out in the society, people should look at me and respect me is an expectation. It's a good expectation to have. So I should work towards that, meeting that. Okay. Without goals and plans to reach them, you are like a ship, hadagu, ship that has set sail with no destination. ದೊಡ್ಡ ಸಮುದ್ರದ ಮಧ್ಯೆ ಒಂದು ಹಡಗು ಬಿರುಗಾಳಿಗೆ ಸಿಕ್ಕೊಂಡು ಎಲ್ಲೋ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೇಗೆ ನರಳಾಡುತ್ತೋ ಆ ರೀತಿ ಗುರಿ ಇಲ್ಲದೆ ಯೋಜನೆ ಹೂಡುವುದು, ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಸುಮ್ಮನೆ ತೆರೆ ಹೂಡುವ ನಾವಿಕನಂತೆ. ನೋಡಿ, ಒಂದು ಗುರಿ ಇಟ್ಕೊಂಡ್ರೂ ಕೂಡ ಎಷ್ಟೋ ಸಲ ನಾವು ಗುರಿ ತಪ್ಪಿಸ್ಕೊಂಡು ಎಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹೂ ಇನ್ವೆಂಟೆಡ್ who discovered the route from Europe to India through sea? Vasco da Gama, correct? But when before Vasco da Gama, who set out? Who wanted to find the road? Columbus, Christopher Columbus. But Christopher Columbus, trying to reach to India, he ended up going to America, correct? But he still had a goal. His goal was to find the sea route to India, correct? But he found something else. But if he simply went out without knowing where he is going, then he would not have come to India. He would not have found America. He would have lost somewhere in the sea. And many people have died in the sea also. So having a goal, even if you don't reach the goal and make some mistakes and go somewhere else also, you have a goal and try to reach there is very, very important. Okay. Okay. So there are many, many areas of goal setting. It's not one or two. And this is there for everybody. ನನಗೆ ನಿಮಗೆ ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಏನು, ನಾವು ಫ್ಯಾಮಿಲಿನಲ್ಲಿ ಏನು ನಮ್ಮ ಗೋಲ್ಸ್ ಇದೆ, ಫೈನಾನ್ಸ್ ಸಂಬಂಧಪಟ್ಟಾಗೆ ಏನು ಗೋಲ್ಸ್ ಇದೆ, ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಏನು ಗೋಲ್ಸ್ ಇದೆ, ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ನಾನು ಏನು ಗೋಲ್ಸ್ ಹಾಕೋಬೇಕು, ನನ್ನ ಕರಿಯರ್, ನಾನು ಎಲ್ಲಿ ಕೆಲಸ ಸೇರ್ಕೋಬೇಕು, ಯಾವ ಥರ ಉದ್ಯೋಗ ಬೇಕು, ನನಗೆ ಡಾಕ್ಟರ್ ಆಗಬೇಕಾ, ಲಾಯರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಇದು ಯಾವ ಗೋಲ್ ಇದೆ, ನನ್ನ ಆ್ಯಟಿಟ್ಯೂಡ್ ಹೇಗಿರಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ನಾಳೆ ನಾನು ಒಂದು ಒಳ್ಳೆ
ಪಬ್ಲಿಕ್ ಸ್ಪೀಕರ್ ಆಗಬೇಕು, ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು? ದೆನ್ ಕಮ್ಯುನಿಟಿ ಸರ್ವಿಸ್ ಮಾಡಬೇಕು ಅಂತ ನನಗೆ ಆಸೆ ಇದೆಯಾ? ನಮ್ಮ ಊರಿನಲ್ಲಿ, ನಮ್ಮ ಹಳ್ಳಿನಲ್ಲಿ, ನಮ್ಮ ಸುತ್ತಮುತ್ತ ಮನೆಗಳಿಗೆ 4 ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆಯಾ? ಇದ್ದರೆ ಅದಕ್ಕೆ ಏನು ಮಾಡಬೇಕು? ಫಿಸಿಕಲ್ ಫಿಟ್ನೆಸ್, ಎಷ್ಟೋ ಜನಕ್ಕೆ ದೇಹ ಬೆಳೆಸ್ಕೋಬೇಕು, ಚೆನ್ನಾಗಿ ಗಟ್ಟಿಮುಟ್ಟಾಗಿರಬೇಕು ಅನ್ನೋ ಒಂದು ಗೋಲ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಹ್ಯಾಬಿಟ್ಸು, ಶುಡ್ ಐ ಲರ್ನ್ ಸಮಥಿಂಗ್. ಕೆಲವರಿಗೆ ಈಗೆಲ್ಲ ಪಾಟ್ರಿ, ಮಡಿಕೆ ಎಲ್ಲ ಮಾಡೋದಕ್ಕೆಲ್ಲ ಆಸಕ್ತಿಗಳಿವೆ, ಅದಕ್ಕೆಲ್ಲ ಒಂದು ಮಿಷಿನ್ ತೊಗೊಂಬಂದೆಲ್ಲ ಮಾಡ್ತಾರೆ. ಹೀಗೆ ಹಲವು ವಿಷಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೋದು. ವಿ ಕ್ಯಾನ್ ಡೆವಲಪ್ ಮೆನಿ ಏರಿಯಾಸ್ ಆಫ್ ಗೋಲ್ ಸೆಟ್ಟಿಂಗ್. ಸೊ ಇಟ್ ಇಸ್ ನಾಟ್ 1 or 2, ಇಟ್ ಕ್ಯಾನ್ ಬಿ in many areas, and this is not like losing ourselves, this is doing what we like to do. But if you only like something and don't plan, then it becomes only a wish. But if you have a wish and plan to do something and set some timelines to do that, then it becomes a goal. Okay, now there is a very, very important aspect of the goal. It becomes a dream until you write it down. Once you write it down, it becomes a goal. Once you write, then you're committing to yourself. So have some book, have some diary and a nice book where you can write all your dreams and convert them into goal. But there are some simple formula. ಒಂದು ಮಾಡಲ್ ಇದೆ, ಅದನ್ನ ಸ್ಮಾರ್ಟ್ ಮಾಡಲ್ ಅಂತ ಕರಿತೇವೆ. ಸ್ಮಾರ್ಟ್ ಅಂದರೆ SMART. ಎಸ್ ಈಸ್ ಸ್ಪೆಸಿಫಿಕ್, ನಿಶ್ಚಿತವಾಗಿರಬೇಕು, ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು, ಸುಮ್ಮನೆ ಗಾಳಿಲಿ ಹೇಳಬಾರ್ದು. ಸೆಕೆಂಡ್ ಈಸ್ ಮೆಷರಬಲ್. ಯು ಶುಡ್ ಬಿ ಏಬಲ್ ಟು ಮೆಷರ್ ಯುವರ್ ಅಚೀವ್ಮೆಂಟ್. ಅಳಿಯೋಕ್ಕೆ ಆಗುವಂಥದ್ದು ಆಗಿರಬೇಕು, ಸುಮ್ಮನೆ ಅಳತೆಗೆ ಇಲ್ಲದೆ ಇರೋದಾಗಬಾರ್ದು. ಆ್ಯಂಡ್ ಶುಡ್ ಬಿ ಅಚೀವಬಲ್, ಅಂದರೆ ನಾವು ಸಾಧ್ಯ ಆಗುವಂಥದ್ದು ಇರಬೇಕು. ನಮಗೆಲ್ಲ ಆಗುವಂಥದ್ದನ್ನೇ ಗೋಲ್ ಮಾಡ್ಕೋಬೇಕೆ, ಗುರಿ ಮಾಡ್ಕೋಬೇಕೆ ಹೊರತು ಆಗದೆ ಇರೋದಲ್ಲ. ರಿಯಲಿಸ್ಟಿಕ್, ಇಟ್ ಶುಡ್ ಬಿ ರಿಯಲಿಸ್ಟಿಕ್. ಇಟ್ ಶುಡ್ ಬಿ ಪಾಸಿಬಲ್ ಫಾರ್ ಎನಿಬಡಿ ಟು ಅಚೀವ್, ಸಾಧ್ಯ, ವಾಸ್ತವ ಆಗುವಂಥದ್ದು. Then it should be time bound. You should not have in my life I want to achieve something. Then it is not a time bound. So ಸಮಯಬದ್ಧವಾಗಿರಬೇಕು. ಸೊ ಇದು ಹೇಗಿರುತ್ತೆ ಅಂತ ನೋಡೋಣ. ಸೊ ಸ್ಮಾರ್ಟ್ ಅಲ್ಲಿ ಎಸ್ is specific. So what are you going to do? Why is this very important to me? How am I going to achieve this? All these things you have to write down. ಇದು ಯಾಕೆ ಮಾಡಬೇಕು ನಾನು, ಇದರಿಂದ ನನಗೆ ಏನು ಅನುಕೂಲ ಇದೆ, ಇದನ್ನು ಯಾವ ರೀತಿ ನಾನು ಗುರಿನ ತಲುಪಬಹುದು ಅಂತ ನಿರ್ದಿಷ್ಟವಾಗಿ ಎಲ್ಲವನ್ನ ಬರೆದಿಡಬೇಕು. ಸೊ ಇಫ್ ಯು ಮೇಕ್ ಎ ಸ್ಟೇಟ್ಮೆಂಟ್ ದಟ್ ಐ ವಾಂಟ್ ಟು ಬಿಕಮ್ ಎನ್ ಆಫೀಸರ್, ದೆನ್ ಇಟ್ ಈಸ್ ನಾಟ್ ಎ ಸ್ಪೆಸಿಫಿಕ್ ಗೋಲ್. ಇಫ್ ಯು ಸೇ ದಟ್ ಐ ವಾಂಟ್ ಟು ಬಿಕಮ್ ಎನ್ IAS ಆಫೀಸರ್, then you are making it very specific. Within IAS also you can go even more specific. There is IAS, there is IFS, there is IRS, there is IPS. So there are multiple branches there also. More and more specific you get, more and more strength you get in achieving the goal. Because achievement of goal starts from here. From us it will start and then it will go out. Okay? ಸೊ ನಾವು ಏನು ಆಗಬೇಕು ಅಂತಿದ್ದೀವಿ, ಏನು ಮಾಡಬೇಕು ಅಂತಿದ್ದೀವಿ ಅಂತ ನಿರ್ದಿಷ್ಟವಾಗಿ ಬರೆದುಬಿಟ್ರೆ ಆವಾಗ ನಮ್ಮ ಮನಸ್ಸು ಅದನ್ನೇ ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ದೆನ್ ಮೆಜರಬಲ್. ಸೊ I want to finish reading by tomorrow is not measurable, because you don't know how many pages are there in the book and how difficult it is, right? But if you spend some time in opening the book first, finding out what chapters are there, and having an estimation of how much time each chapter will take, and then saying that by tomorrow evening I want to finish reading first 20 pages or first 2 chapters, then it is measurable. ನಾನು ಏನು ಮಾಡಬೇಕು ಅನ್ನೋದನ್ನ ಒಂದು ಅಳತೆಗೆ ಸಿಗೋ ಥರ ಕೆಲಸ ಮಾಡಬೇಕು. ಸುಮ್ಮನೆ ಒಂದು ಪುಸ್ತಕ ಓದಿ ಮುಗಿಸ್ಬಿಡ್ತೀನಲ್ಲ, ಅರ್ಥ ಇಲ್ಲ. ಆ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದೆ ಅದು ನೋಡಿಕೊಂಡು, ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಂಡು, ನಾಳೆ ಸಂಜೆ ಒಳಗೆ ಎಷ್ಟು ಚಾಪ್ಟರ್ಸ್ನ ನಾನು ಮುಗಿಸೋಕ್ಕಾಗತ್ತೆ ಅಥವಾ ಎಷ್ಟು ಪೇಜಸ್ನ ಓದೋಕ್ಕಾಗತ್ತೆ ಅಂತ ನಿರ್ಧಾರ ಮಾಡಿಕೊಂಡು ಅದನ್ನು ಅಳತೆಗೆ ಸಿಗೋ ಹಾಗೆ 100 pages ಅಂತ ಅಂದ್ಕೊಂಡು 80 pages ಓದಿದ್ರೆ, 80 ಪೇಜ್ ಓದಿದ್ರೆ 80% ಅಚೀವ್ ಆದಂತ ಹೇಳ್ಕೋಬೋದಾ? ಸೊ ಅಥವಾ 100 pages ಅಂತ ಹಾಕ್ಕೊಂಡು 120 pages ಓದಿದ್ರೆ 120% ಅಚೀವ್ಮೆಂಟ್ ಅಂತಲೂ ಹೇಳ್ಕೋಬೋದು. ಸೊ ಇಟ್ ಹ್ಯಾಸ್ ಟು ಬಿ ಮೆಷರಬಲ್. ದೆನ್ ಇಟ್ ಶುಡ್ ಬಿ ಅಚೀವಬಲ್. ಕೈಲಿ ಆಗುವಂಥದ್ದೇ ಮಾಡ್ಕೋಬೇಕು. ಈಗ ಅಲ್ಲಿ ನಾವು ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳಿದ್ವಿ.
ಬಹುಶಃ ಮೌಂಟ್ ಎವರೆಸ್ಟ್ ಹತ್ತಿನ ಗೋಲು ನೀವು ಯಂಗ್ಸ್ಟರ್ಸ್ ಹಾಕೋಬೋದು. ಈಗ ನಾನು ಬಹುಶಃ ಆ ಗೋಲ್ನ ಹಾಕೋಣಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಐ ಮೇ ನಾಟ್ ಬಿ ಏಬಲ್ ಟು ಡೂ ಆಟ್ ಮೈ ಏಜ್ ನೌ, ಅಲ್ವೇ? ಅದೇ ಥರನೇ ಏನು ಮಾಡಬೇಕು ಅಂತಿದ್ರು ಕೂಡ ಅದು ಒಂದು ಅಚೀವಬಲ್ ಆಗಿರಬೇಕು. ಉದಾಹರಣೆಗೆ ನಾನು ಯಾವಾಗಲೂ 60% ಸ್ಕೋರ್ ಮಾಡ್ತಾ ಇದ್ದರೆ ಒಂದು ಸಬ್ಜೆಕ್ಟ್ನಲ್ಲಿ, ಇದ್ದಕ್ಕಿದ್ದಾಗೆ ಒಂದಿನ ನಾಳೆ ನೆಕ್ಸ್ಟ್ ಟೈಮ್ ಎಕ್ಸಾಮಲ್ಲಿ 99 ತೊಗೊಳ್ತೀನಿ ನೋಡ್ಕೋ ಅಂತ ಚಾಲೆಂಜ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಯಾಕೆ? 60% 99%ಗೆ ಹೋಗೋದಕ್ಕೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ನಾನು ಮುಂಚೆ ಯೋಚನೆ ಮಾಡಿ ಆ ಒಂದು ನಿರ್ಧಾರಕ್ಕೆ ಬರಬೇಕು. ಸೊ your goal has to be an achievable goal. There is no point in setting unachievable goals and then not achieving it. Will have a double impact. What are those impact? One, we feel bad that we did not achieve what we said we will achieve. Second, if that becomes a habit, then we will be fooling ourselves that when setting goal, you simply set something high, you don't have to worry about achieving it. So we will be deceiving ourselves. ಸುಮ್ಮನೆ ಕೈನಲ್ಲಿ ಆಗದೇ ಇರೋದನ್ನೆಲ್ಲ ಹೇಳ್ಕೊಂಡು ಅದೇ ನಮಗೆ ಅಭ್ಯಾಸ ಆಗ್ಬಿಡುತ್ತೆ. Then the goal R in the SMART is realistic. Okay, so can you really achieve what that you have said? Is it something realistic? ವಾಸ್ತವವಾಗಿ ಆಗುವಂಥದ್ದ? ಇದಕ್ಕಿಂತ ಎಷ್ಟು ಜನ ಹೇಳ್ತಾರೆ, ನೋಡ್ಕೋ ಒಂದಿನ ನಾನು ದೊಡ್ಡ ಬೆಂಟ್ಲಿ ಕಾರಲ್ಲಿ ಓಡಾಡ್ತೀನಿ ಅಂತ. ಸೊ ಅದೆಲ್ಲ ರಿಯಲಿಸ್ಟಿಕ್ ಆಗಿ ಇರೋದಿಲ್ಲ. ಇಟ್ ವಿಲ್ ಓನ್ಲಿ ಬಿ ಎ ರೆಟೋರಿಕ್, ಓನ್ಲಿ ಫಾರ್ ಸೇಕ್ ಆಫ್ ಸೇಯಿಂಗ್ ಇಟ್ ವಿ ಆರ್ ಗೋಯಿಂಗ್ ಟು ಸೇ. ಆದ್ದರಿಂದ ವಿ ಹ್ಯಾವ್ ಟು ಪುಟ್ ರಿಯಲಿಸ್ಟಿಕ್ ಗೋಲ್ಸ್ ಅಂಡ್ ಸಚ್ ದಟ್ ಇಟ್ ಶುಡ್ ನಾಟ್ ಬಿ ಟೂ ರಿಯಲಿಸ್ಟಿಕ್. ಅಂದ್ರೇನು, 60% ಮಾರ್ಕ್ಸ್ ತೊಗೊಳೋನು 70% ತೊಗೊಳ್ತೀನಿ ಅನ್ನೋದು ತುಂಬ ಹತ್ತಿರ ಆಗುತ್ತೆ, 90 ತುಂಬ ದೂರ ಆಗ್ಬೋದು. ಸೊ ಹೌ ಮಚ್ ಯು ಥಿಂಕ್ ಯು ಕ್ಯಾನ್ ಅಚೀವ್ ಫ್ರಮ್ ದೇರ್ ಲಿಟಲ್ ಮೋರ್, because you have to get used to achieving little more than what you think you can. So once you make that as a habit in life, you will always want to achieve little more than what you think you can. ಅದರಿಂದ ನಾವು ಏನು ಸಾಧ್ಯ ಆಗತ್ತೆ ಅಂತ ಅಂದಿರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಗಿ ಗುರಿ ಇಟ್ಕೊಂಡಾಗ ಅದು ವಾಸ್ತವಿಕ ಆಗತ್ತೆ. ಏನು ಸಾಧ್ಯ ಆಗುತ್ತೋ ಅದಕ್ಕಿಂತ ಬಹಳ ಮೇಲಿಟ್ಟೋಗ್ಬಿಟ್ರೆ ಅದು ಅವಾಸ್ತವ, ಆಗದೇ ಇರುವಂಥ ಕೆಲಸ. ಸೊ 60% ತೊಗೊಳ್ತಿರೋನು 70 ತೊಗೊಳೋದಕ್ಕೆ ಆಗತ್ತೆ ಅಂತ ನನಗೆ ಮನಸ್ಸಿದ್ದಾಗ 80ಕ್ಕೆ ಏಮ್ ಮಾಡಿದ್ರೆ 70-75 ಇರೋ ಚಾನ್ಸಸ್ ಇರುತ್ತೆ. ಆದರೆ 60ಕ್ಕೆ ಕಷ್ಟಪಡೋನು 70 ಆಗಲ್ಲ ಅಂತ ಅಂದ್ಕೊಂಡಿರೋನು 90 ಮಾಡ್ತೀನಿ ಅಂತ ಹೇಳೋದ್ರಿಂದ ನನಗೆ ನಾನೇ ವಂಚನೆ ಮಾಡ್ಕೊಂಡಂಗೆ ಆಗುತ್ತೆ. ದೆನ್ ಇಟ್ ಶುಡ್ ಬಿ ಟೈಮ್ ಬೌಂಡ್. ಯಾವ ದಿನದೊಳಗೆ ನಾನು ಈ ಕೆಲಸ ಮಾಡ್ತೀನಿ, ಯಾವ ಸಮಯದೊಳಗೆ ಈ ಕೆಲಸ ಮಾಡ್ತೀನಿ ಅಂತ ನಾನು ಹೇಳದೆ ಹೋದರೆ ನನಗೆ ಮಾಡಲೇಬೇಕಾದಂಥ ಅಗತ್ಯ ಇಲ್ಲ. ನಾನು ಇವತ್ತು ಏನೇ ಆಗಲಿ ಈ ಕೆಲಸ ಮಾಡಿ ಮುಗಿಸ್ತೇನೆ ಅಂತ ಬೆಳಗ್ಗೆ ಅಂದ್ಕೊಂಡು ಎದ್ದಾಗ ಅದನ್ನು ಮಾಡಿ ಮುಗಿಸ್ದಾಗ ನಮಗೆ ನೆಕ್ಸ್ಟ್ ಇನ್ನೊಂದು ಗುರಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಅನುಕೂಲವಾಗುತ್ತೆ. ಸೊ ಯು ಶುಡ್ ಬಿ ಎ ಟೈಮ್ ಬೌಂಡ್, ಯು ಶುಡ್ ಸೆಟ್ ಎ ಟೈಮ್ ಫ್ರೇಮ್, ಯು ಶುಡ್ ನಾಟ್ ಕೀಪ್ ಇಟ್ ಓಪನ್ ಎಂಡೆಡ್. Okay, so this is the SMART goal that we are doing. So now, ಇದನ್ನ ನೋಡಿ, look at this screen, take about 5 minutes, 10 minutes, even half an hour, 1 hour, it's okay. Write down your goal statement. What are your educational goals? ಶೈಕ್ಷಣಿಕ ಗುರಿ ಏನು ಓದಬೇಕು ಅಂತ ಅನ್ಕೊಂಡಿದ್ದೀರಾ? ಆಕ್ಯುಪೇಷನಲ್ ಗೋಲ್ಸ್ ಅಂದರೆ ಏನು ಕೆಲಸ ಮಾಡಬೇಕು, ಯಾವ ಉದ್ಯೋಗಕ್ಕೆ ಸೇರ್ಕೋಬೇಕು, ವಾಟ್ ವರ್ಕ್ ಯು ವಾಂಟ್ ಟು ಡೂ ಇನ್ ಲೈಫ್. ಆ್ಯಂಡ್ ದೆನ್ ಪರ್ಸನಲ್ ಗೋಲ್ಸ್, ಸ್ವಂತ ಗುರಿ ಏನು ಜೀವನದಲ್ಲಿ. ಅದು ಒಂದು ಬೈಸಪ್ಸ್ ಬೆಳೆಸ್ಕೋಬೇಕು, 6 ಆ್ಯಪ್ಸ್ ಮಾಡ್ಕೋಬೇಕು, 6 ಪ್ಯಾಕ್ ಆ್ಯಪ್ಸ್ ಮಾಡ್ಕೋಬೇಕು, ಇಲ್ಲ ಡ್ಯಾನ್ಸ್ ಕಲ್ತ್ಕೋಬೇಕು, ಸಿಂಗಿಂಗ್ ಕಲ್ತ್ಕೋಬೇಕು, ಏನು ಬೇಕಾದ್ರೂ ಇರಲಿ, ಯು ಹ್ಯಾವ್ ಟು ರೈಟ್ ಯುವರ್ ಪರ್ಸನಲ್ ಗೋಲ್ ಆ್ಯಂಡ್ ದೆನ್ ರೈಟ್ ಯುವರ್ ಟಾರ್ಗೆಟ್ ಡೇಟ್. ಗುರಿ ಸಾಧನೆ ದಿನಾಂಕ ಏನು ಅಂತ ಬರೆದುಬಿಟ್ಟು ದೆನ್ ಯು ರೈಟ್ ಟು ರೀಚ್ ಮೈ ಗೋಲ್ ಐ ವಿಲ್ ಡೂ ದೀಸ್ 3 ಥಿಂಗ್ಸ್ ಅಂತ 3 ಐಡೆಂಟಿಫೈ ಮಾಡಿ. ನನ್ನ ಗುರಿಯನ್ನು ಮುಟ್ಟೋದಕ್ಕೆ ನಾನು ಈ 3 ಕೆಲಸನ ಮಾಡ್ತೇನೆ ಅಂತ 1, 2, 3 ಅಂತ ಬರೆದಿಟ್ಕೊಳ್ಳಿ. ಇದನ್ನು ನೀವು ಯಾರಿಗೂ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಶೋ ಟು ಎನಿಬಡಿ. ದಿಸ್ ಇಸ್ ಫಾರ್ ಯುವರ್ ಓನ್ ರೆಫರೆನ್ಸ್. ಬಟ್ ವೆನ್ ಯು ರೈಟ್, ಲೈಕ್ ವಿ ಸೆಡ್ ಅರ್ಲಿಯರ್, ಎ ಡ್ರೀಮ್ ಬಿಕಮ್ಸ್ ಗೋಲ್ ವೆನ್ ಯು ರೈಟ್ ಇಟ್ ಡೌನ್. ಇಫ್ ಯು ಡೋಂಟ್ ರೈಟ್, then it only becomes a dream, and even you also won't ask yourself why you did not achieve goal. Forget about others asking. So take some time and then come back to this slide.
Okay. Now that you have written some of your goals and what you want to do, then write all this, which is the specific, ನಿಶ್ಚಿತವಾಗಿ ಏನು, and then write measurable. How are you going to measure? ಅದನ್ನು ಯಾವ ರೀತಿ ಅಳಿತೀರಾ? Then is it achievable? Yes or no ಅಂತ ಬರೀರಿ. Is it realistic? Yeah, why do you think it is realistic ಅಂತ ಬರೀರಿ. Then ಟೈಮ್, ಈಗಾಗಲೇ ಬರೆದಿದ್ದೀರಾ, ಬೈ ವೆನ್ ಯು ವಾಂಟ್ ಟು ಅಚೀವ್ ಅಂತ ಆ ಟೈಮನ್ನು ಬರೀರಿ. ಸುಮ್ಮನೆ ಡೇಟ್ ಬರೆದು ಮುಗಿಯೋದಲ್ಲ. ಯು ಕ್ಯಾನ್ ಬ್ರೇಕ್ ದಟ್ ಡೇಟ್ ಇನ್ ಟೈಮ್ ಇಂಟು ಮಲ್ಟಿಪಲ್ ಪಾರ್ಟ್ಸ್ ಅಂಡ್ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಮೈಲ್ ಸ್ಟೋನ್, ಅಂದರೆ ಮೈಲಿಗಲ್ಲು. ಅಂದರೆ ಒಂದು ತಿಂಗಳ ಪ್ರೋಗ್ರಾಮ್ ಹಾಕ್ಕೊಂಡಿದ್ರೆ ಮೊದಲನೇ ವಾರ ಇಷ್ಟು ಕೆಲಸ ಮಾಡ್ತೀನಿ, ಎರಡನೇ ವಾರ ಇಷ್ಟು ಕೆಲಸ ಮಾಡ್ತೀನಿ, ಮೂರನೇ ವಾರ ಇಷ್ಟು ಕೆಲಸ ಮಾಡ್ತೀನಿ ಅಂತ ಬ್ರೇಕ್ ಮಾಡಿಕೊಂಡು ಹೋಗಬೇಕು. ಓಕೆನಾ? ಅಗೇನ್ ಟೇಕ್ ಯುವರ್ ಟೈಮ್, ಕಂಪ್ಲೀಟ್ ದಿಸ್ ಶೀಟ್ ಆಲ್ಸೋ ಆ್ಯಂಡ್ ಕೀಪ್ ಇಟ್ ವಿತ್ ಯು. Okay, finally, the greatest man our country and the world has ever seen, Swami Vivekananda, he has said with very loud voice, arise, awake, stop not until your goal is achieved. ಏಳಿ, ಎದ್ದೇಳಿ, ನಿಮ್ಮ ಗುರಿ ಮುಟ್ಟುವ ತನಕ ಎಲ್ಲಿಯೂ ನಿಲ್ಲದಿರಿ ಅಂತ ವಿವೇಕಾನಂದ ಅವರು ಹೇಳಿದ್ದಾರೆ. ಇದನ್ನು ನಾವು ಯಾವತ್ತಿಗೂ ಅಳವಡಿಸ್ಕೋಬೇಕು. ಎವ್ರಿಬಡಿ ಕ್ಯಾನ್ ಅಚೀವ್ ದೇರ್ ಗೋಲ್. ಎಲ್ಲರಿಗೂ ಅವ್ರ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆ. ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋದು ನಮ್ಮಲ್ಲೇ ಹೊರತು ಹೊರಗಡೆ ಯಾರೂ ನಮ್ಮನ್ನು ತಡೆಯೋದಕ್ಕೆ ಆಗೋದಿಲ್ಲ. ಸೊ ರೈಟ್ ಯುವರ್ ಗೋಲ್ಸ್. ರಿಮೆಂಬರ್ ಒನ್ ಸಿಂಪಲ್ ಫಾರ್ಮುಲಾ, ಸ್ಮಾರ್ಟ್ ಫಾರ್ಮುಲಾ, SMART, ಸ್ಪೆಸಿಫಿಕ್, ಮೆಷರಬಲ್, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್. ಇಷ್ಟು ಎಲ್ಲ ಗುರಿಗಳನ್ನ ಈ 5 ಫ್ರೇಮ್ವರ್ಕ್ ಒಳಗೆ ಹಾಕ್ಕೊಂಡು ನೀವು ದಿನೇ ದಿನೇ ಚೂರಾಗಿ ಅದನ್ನು ಗುರಿ ಮುಟ್ಟೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇವತ್ತು, ನಾಳೆ ಗುರಿಗಳು ಹಾಕ್ಕೊಳೋದು, ಆ ಗುರಿ ಮುಟ್ಟೋದಕ್ಕೆ ಬೇಕಾಗಿರೋ ಯೋಜನೆಗಳನ್ನ ಹಾಕ್ಕೊಂಡು ಅದನ್ನು ಮುಟ್ಟೋದು ನಿಮಗೆ ಕರತಲಾಮಲಕ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಎ ಹ್ಯಾಬಿಟ್ ಇನ್ ಯುವರ್ ಲೈಫ್. ವಿತ್ ದಿಸ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಟು ಯು and have goals and reach your goals and be happy.